ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಸ್ ಯೂಶ್ವಲ್ ನಾವು ಫ್ಲಾಗ್ ಹಾಸ್ಟಿಂಗ್ ಮುಗಿಸ್ಕೊಂಡು ಊರೊಳಗಡೆ ಬಂದ್ವಿ ಜಾತಾಗೆ. ಸೊ ನೋಡಿ ಹೇಗೆ ಹೋಗ್ತಾ ಇದ್ದೀವಿ ಅಂತ. ಜಾಥಾ ಎಲ್ಲ ಮುಗಿಸ್ಕೊಂಡು ಹೋಗಿ ಟೀ ಕುಡ್ಕೊಂಡು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಮತ್ತೆ ಶ್ರಮದಾನಕ್ಕೆ ಬಂದ್ವಿ. ಎಸ್ಟರ್ಡೇ ಮಾಡಿದ ಕೆಲಸ ಸ್ವಲ್ಪ ಹಾಗೆ ಮಿಕ್ಕೋಗಿತ್ತು, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಶಿಬಿರಾರ್ಥಿಗಳು ತುಂಬ ಕಷ್ಟಪಡ್ತಾಯಿದ್ರು. ನೋಡಿ ಗೈಸ್, ದಾವಣಿ ತಂಡದವರು ಇವತ್ತು ನಮಗೆ ಚಿಕನ್ ಗ್ರೇವಿ ಮತ್ತು ಕಬಾಬ್ ಎಲ್ಲ ಕೊಡ್ತಾ ಇದ್ದಾರೆ ಗೈಸ್. ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೆ ಕಬಾಬ್ಗೆಲ್ಲ ರೆಡಿ ಮಾಡಿಕ್ಕಿದ್ದಾರೆ ಗೈಸ್. ನೀವೇ ಅಣ್ಣ ಮಾಡಿದ್ದು? ಹಾಂ ನೋಡಿ ಗೈಸ್, ಎಲ್ಲ ಚಿಕನ್ ಕಬಾಬು ಮತ್ತು ಎಲ್ಲ ಮಾಡ್ತಾ ಇದ್ದಾರೆ ಗೈಸ್. ಇನ್ನೂ ಮಾಡಿಲ್ಲ ಗೈಸ್, ಎಲ್ಲ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಪಾಪ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡವ್ರೆ. ಹಾಂ, ಏನು ಮಾಡ್ತಾ ಇರೋದು ಮಲ್ಲಮ್ಮ? ಹಾಂ 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 ಆಮೇಲೆ ರಸಮು, ಇವಾಗ ರಸಮ್ಗೆ ಕೊತ್ತಂಬರಿ ಸೊಪ್ಪು ನೋಡಿ ಗೈಸ್ ಎಲ್ಲ. ಆಮೇಲೆ ನಮ್ಮ ಸರ್ ಬಂದ್ಬಿಟ್ಟು ಸೌತೆಕಾಯಿ ಹೆಚ್ಚಿದ್ದಾರೆ ಅಲ್ಲಿದ್ದಾರೆ ನೋಡಿ ಗೈಸ್. ನಮ್ಮ ಲೋಕಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಗೈಸ್. ಫುಲ್ ಬಿಸಿ, ನಂಚ್ಕೊಳ್ಳೋಕ್ಕೆ ಈರುಳ್ಳಿ ಕೊಯ್ತಾ ಇದ್ದಾರೆ. ನೋಡಿ ಲೋಕಿ ಒಂದು ಫೋಸ್ ಕೊಡ್ಲೋಕಿ. ನೋಡಿ ಮೊಟ್ಟೆ ಕ್ಲೀನ್ ಮಾಡ್ತವ್ರೆ ಇವರು, ನಮ್ಮ ದ್ರಾಕ್ಷಾಯಿನಿಯವರು. ಇಲ್ಲಿ ನಮ್ಮ ಸಂಜಯ್ ನೋಡಿ ಗೈಸ್, ಇದ್ರೆ ಇರಲಿ ಬಿಡಿ. ಎಲ್ಲ ಫುಲ್ಲು ನಮಗೆ ಇವತ್ತೇನು ಫುಲ್ಲು ಊಟ ಗೈಸ್. ನಮ್ಮ ಸರ್ ನೋಡಿ ಗೈಸ್, ನಮ್ಮ ಸರ್ ನಮ್ಮ ದೋಸೆಕಾಯಿ ಕಟ್ ಮಾಡ್ಕೊಳ್ತವ್ರೆ. ಈ ಥರ ಟೀಚರ್ಸ್ ಪಡ್ಕೊಂಡಿರೋದು ನಮ್ಮದೇ ಪುಣ್ಯ ಗೈಸ್. ಬಾಯ್ ಬಾಯ್. ನಿಜ ಗೈಸ್, ನಮ್ಮ ರಂಜಿತಾ ಅಂತೂ ಫುಲ್ಲು ಕೆಲಸ ಗೈಸ್. ನಮ್ಮ ರಂಜಿತದು, ನಮ್ಮ ದಾವಣಿದು ನೋಡಿ. ಇಲ್ಲಿ ನಮ್ಮ ಒಂದು NSS ಘಟಕದಲ್ಲಿ ಬಾಯ್ಸ್ ಗರ್ಲ್ಸ್ ಈ ಥರ ಕೆಲಸ ಮಾಡಬಾರ್ದು, ಆ ಥರ ಕೆಲಸ ಮಾಡಬಾರ್ದು ಅನ್ನೋದೇ ಇಲ್ಲ ಗೈಸ್. ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸನೂ ಹಂಚ್ಕೊಂಡು ಮಾಡ್ತವ್ರೆ. ನಮ್ಮ ರಾಜಣ್ಣ ಸರ್ ನೋಡಿ ಗೈಸ್, ನಮ್ಮ ರಾಜಣ್ಣ ಸರ್ ಫುಲ್ಲು ಗ್ರೇವಿಗೆ ಫುಲ್ ಸ್ಟಾರ್ಟ್ ಮಾಡವ್ರೆ ಗೈಸ್. ಸರ್ ಒಂದು ಲುಕ್ ಕೊಡಿ ಸರ್. ಗೈಸ್ ಇವಣ್ಣನೇ ಗೈಸ್ ನಮಗೆ ಫುಲ್ ಮಾರ್ಗದರ್ಶನ ಮಾಡ್ತಾ ಇರೋದು ಊಟಕ್ಕೆಲ್ಲ. ನಮಗೆ ಫುಲ್ ಸಪೋರ್ಟ್ ಇದ್ದಾರೆ. ಬಟರ್ಗಳೇ ಅವಶ್ಯಕತೆ ಇದ್ದಿಲ್ಲ, ಯಾಕಂತಂದರೆ ಎಲ್ಲ ಬಟರ್ಗಳು ನಮ್ಮ ಕಾಲೇಜಲ್ಲೇ ಇದ್ದರು. ಅಷ್ಟು ಹಿಡನ್ ಟ್ಯಾಲೆಂಟ್ ಇತ್ತು ಗೈಸ್ ನಮ್ಮ ಒಂದು ಶಿಬಿರಾರ್ಥಿಗಳಲ್ಲಿ. ಪ್ರತಿಯೊಬ್ಬರು ಟೀಮ್ ಬಂದಾಗ ಅವರ ಟೀಮ್ ಸ್ಪೆಷಲಾಗಿ ಮಾಡೋದು. ನಿಜ ಒಳ್ಳೆ ಊಟ ಮಾತ್ರ ಶಿಬಿರಾರ್ಥಿಗಳಿಗೆ ಕೊಟ್ಟರು ಗೈಸ್. ಒಂದೊಂದು ತಂಡದವರು ಅವ್ರದ್ದೇ ಆದ ಒಂದು ಸ್ಪೆಷಾಲಿಟಿನ, ಅವ್ರದ್ದೇ ಆದ ಒಂದು ಹೊಸ ರುಚಿಕರ ಅಡುಗೆಗಳು ಮಾಡಿ ನಮ್ಮನ್ನು ಆನಂದ ಪಡಿಸಿದ್ರು ಗೈಸ್. ಸೊ ಗೈಸ್, ಎಲ್ಲ ಶಿಬಿರಾರ್ಥಿಗಳಿಗೆ ಊಟ ಪ್ರಿಪೇರ್ ಮಾಡಿ ಅವ್ರಿಗೆಲ್ಲ ಬಡಿಸಿ ಅವ್ರು ತಿಂದಾದಮೇಲೆ ಮತ್ತು ಯಾರು ಟೀಮ್ ವಹಿಸ್ಕೊಂಡಿರ್ತಾರೋ ಊಟ ಮಾಡೋದು, ಆಮೇಲೆ ಅವ್ರು ಲಾಸ್ಟಲ್ಲಿ ಊಟ ಮಾಡ್ತಾರೆ. ಯಾಕೆ ಅಂತಂದರೆ ಯಾರಾದರೂ ಶಿಬಿರಾರ್ಥಿಗೆ ಊಟ ಸಾಕಾಗದೆ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಫಸ್ಟು ಎಲ್ಲರಿಗೂ ಊಟ ಹಾಕಿ ತದನಂತರ ಅವ್ರ ಟೀಮ್ ಅವರು ಊಟ ಮಾಡ್ತಾರೆ. ಪ್ರತಿಯೊಂದು ಟೀಮು ಹೀಗೆ ಮಾಡ್ತು ಗೈಸ್. ನಿಜ ಎಷ್ಟು ಖುಷಿ ಆಯಿತು ಗೊತ್ತಾ? ನಮಗಂತೂ ಹೊಟ್ಟೆ ತುಂಬ ಊಟ ತಿಂದ್ವಿ. ನಾವು ಇವಾಗ ಪ್ರಾಕ್ಟೀಸ್ಗೆ ಅಂದರೆ ಕಲ್ಚರಲ್ ಈವೆಂಟ್ಸ್ಗೆ ಪ್ರಾಕ್ಟೀಸ್ಗೆ ಈಚೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮಧು ಅವ್ರು ಏನೋ ಫೋನ್ ಮಾಡಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ನಮ್ಮ ಸರು ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಗೈಸ್, ಅದಕ್ಕೆ ಫುಲ್ ಕುತ್ಕೊಂಡವ್ರೆ ನೇರ್ಲಲ್ಲಿ ಅಷ್ಟೇ. ಏನು ಮಧು ಫೋನ್ ಮಾಡಿದ್ದು? ಕಲ್ಚರಲ್ ಏನು ಕೊಡ್ತಿದ್ದೀರಾ? ನಾವು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ವಿ, ಆದರೆ ಯಾವಾಗಲೂ ನಾವು ಈ ಥರ ಒಂದು ಸನ್ನಿವೇಶ ನೋಡಿಲ್ಲ. ಅಂದರೆ ತಮಟೆ ಹೊಡೆದು
ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡೋದು ಫಾರ್ ದಿ ಫಸ್ಟ್ ಟೈಮ್ ನಾವು ನೋಡಿದ್ದು ನಾವು NSS ಕ್ಯಾಂಪಲ್ಲಿ. ತುಂಬ ಪ್ರತಿಯೊಬ್ಬರು ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಚಾಲನೆ ತಮಟೆ ಹೊಡೆದು ಒಂದು ಕಾರ್ಯಕ್ರಮ ಶುಭವಾಗಲಿ ಅಂತ ಹಾರೈಸಿ ಸ್ಟೇಜ್ ಮೇಲೆ ಸಾಮಾನ್ಯ ಕಾಣಿಸ್ಕೊಳ್ಳಲ್ಲ, ಸರಳವಾಗಿ ಇರುವಂತವರು. ಬಹುಶಃ ನಮಗೆ ಚಲನಚಿತ್ರ ನಟರು ಅಂದ ತಕ್ಷಣ ಅವರ ಸೊ ಅವತ್ತು ವುಮೆನ್ಸ್ ಡೇ ಇದ್ದ ಕಾರಣ ಅಲ್ಲಿರುವಂತಹ ಹೆಣ್ಮಕ್ಳಿಗೆ ಸ್ವಲ್ಪ ಖುಷಿ ಪಡಿಸೋಣ ನಮ್ಮ ಕಡೆ ಅಂತ ಹೇಳ್ಬಿಟ್ಟು ನಮ್ಮ ಶಿಬಿರಾರ್ಥಿಗಳೆಲ್ಲ ಸೇರಿ ಒಂದು ಗೇಮ್ ಆಡ್ಸೋಕ್ಕೆ ಪ್ರಯತ್ನ ಮಾಡಿದ್ರು. ಅಲ್ಲಿರುವಂತಹ ಹೆಣ್ಮಕ್ಳು ಅಷ್ಟೇ ನಾವು ಹೇಳಿದ ತಕ್ಷಣ ಬಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ತುಂಬ ಖುಷಿಪಟ್ಟರು ಗೈಸ್ ಅವರಂತೂ. ನಿಜ ನನಗೇನು ಅನ್ನಿಸ್ತು ಅಂತಂದರೆ ಪ್ರತಿಯೊಂದು ಹೆಣ್ಮಗ್ಳಿಗೆ ಏನಾದರೂ ಈ ಥರ ಫ್ರೀಡಮ್ ಕೊಟ್ಟರೆ ಅವಳು ಏನು ಬೇಕಾದರೂ ಸಾಧನೆ ಮಾಡ್ತಾಳೆ. ಅಂದರೆ ಅವಳೇ ಎಷ್ಟು ಎಫರ್ಟ್ಸ್ ಆಗ್ತಾಳೆ ಗೊತ್ತಾ, ಅವಳೊಂದು ವಿನ್ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ. ನಿಜ ತುಂಬ ಚೆನ್ನಾಗಿ ಆಡಿದ್ರು. ಅವರಂತೂ ಫುಲ್ಲು ಎಂಜಾಯ್ ಮಾಡಿದ್ರು ಗೈಸ್. ಅವ್ರು ಎಂಜಾಯ್ ಮಾಡ್ತಾ ಇದ್ದದ್ದು ನೋಡಿ ನಾವಂತೂ ಸಾಕಾದ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ನಾನು ಯಾಕೆ ಇಲ್ಲಿ ಸೌಂಡ್ ಹಾಕಿಲ್ಲ ಅಂತಂದರೆ ಸಾಂಗ್ ಜೊತೆಯಲ್ಲಿ ಆಡ್ತಾ ಇದ್ದಿದ್ದು, ಅದಕ್ಕೆ ಸ್ಟ್ರೈಕ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿಲ್ಲ. ತುಂಬ ಎಂಜಾಯ್ ಮಾಡಿದ್ರು ಗೈಸ್, ನಾವು ತುಂಬ ಎಂಜಾಯ್ ಮಾಡಿದ್ವಿ. ಯಾರಿಗೆದ್ರು ಯಾರು ಸೋತರು ಅನ್ನೋದಕ್ಕಿಂತ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದು ಯಾಕೆ ಅಂತಂದರೆ ಯಾವ್ಯಾವ ನೂರಾರು ಚಟುವಟಿಕೆಗಳು ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಪಾರ್ಟಿಸಿಪೇಟ್ ಮಾಡಿದ್ದೆ ಒಂದು ಸೊ ಅದಕ್ಕೆ ಅವ್ರಿಗೆ ಒಂದು ಪ್ರೋತ್ಸಾಹವಾಗಿ ಸ್ಥೈರ್ಯಕ್ಕೋಸ್ಕರ ಅಥವಾ ಆತ್ಮಧೈರ್ಯಕ್ಕೋಸ್ಕರ ಮುಂದೆ ಅವರಲ್ಲಿ ಒಂದು ವಿಶ್ವಾಸ ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಅವರು ಕಿರು ಕಾಣಿಕೆಗಳನ್ನ ಪ್ರತಿಯೊಬ್ಬರಿಗೂ ಹಂಚಿದ್ರು. ಮುಂದಿನ ಯಾವುದೋ ಒಂದು ಕಾಲೇಜು ಬಂದು ಈ ಥರ ಕಾರ್ಯಕ್ರಮಗಳನ್ನ ಅಂದ್ಕೊಂಡಾಗ ಅವರು ಪಾಲ್ಗೊಳ್ಳಲಿ ಅನ್ನೋದೇ ಒಂದು ಉದ್ದೇಶ. ನಾನು ಒಂಚೂರು ವೀಡಿಯೋದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಫೇಸ್ ನಾನೇ ತೋರಿಸ್ಕೊತಾ ಇದ್ದೆ, ಒಂಚೂರು ಫೋಸ್ ಕೊಡ್ತಾ ಇದ್ದೆ ನೀವು ನನ್ನ ನೋಡಲಿ ಅಂತ ಹೇಳ್ಬಿಟ್ಟು. ನನಗೆ ಈ ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೆ, ಅದಕ್ಕೆ ನಮ್ಮದೇ ವೀಡಿಯೋಸ್ ಇರಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ವೀಡಿಯೋ ತಗೊಂಡು ಬರ್ತಾಯಿದ್ದೆ. ಆ ಥರ ಏನೂ ಇಲ್ಲ ಬಿಡಿ ಗೈ, ಸುಮ್ಮನೆ ಜಸ್ಟ್ ಜಾಕ್ಗಂದೆ. ಸೊ ಬರೋಷ್ಟೊತ್ತಿಗೆ ಹಾಸ್ಟೆಲ್ ಒಳಗಡೆ ಬರೋಷ್ಟೊತ್ತಿಗೆ 10:30 ಆಗಿತ್ತು. 10:30 ಆಗಿದ್ದಕ್ಕೆ ತುಂಬ ಸ್ಟ್ರೆಸ್ ಫೀಲ್ ಆಗೋಗಿತ್ತು ನಮಗಂತೂ. ಸೊ ಅದಕ್ಕೆ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಬಂದು ನೋಡಿ ನಮಗೆ ರಾಗಿ ಮಲ್ಟ್ ಮಾಡಿದರು. ನಮ್ಮ ಸೈಡ್ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್, ನನಗಂತೂ ಸಖತ್ ಇಷ್ಟ. ಮೀನ್ಸ್ ನಮ್ಮ ಸೈಡು ಗೊಜ್ಜಿಸ್ಬಿಟ್ಟು ಮುದ್ದೆ ಕಲ್ಸ್ಕೊಂಡು ತಿಂದರು ಯಾವ ಟೇಸ್ಟ್ ಬರ್ತಾಯಿತ್ತು ಅದೇ ಟೇಸ್ಟ್ ಬರ್ತಾಯಿತ್ತು, ಸಕ್ಕತ್ತಾಗಿತ್ತು ಗೈಸ್.